ನೀವಿನ್ನು ಲವ್ ಮಾಕ್ಟೈಲ್ 3 ಸಿನಿಮಾ ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಸಿನಿಮಾ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಡಾರ್ಲಿಂಗ್ ಕೃಷ್ಣ ಅವರ ಈ ಆಕ್ಟಿಂಗು ಈ ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗು, ಅದರಲ್ಲೂ ಅಂತ ಚಿಕ್ಕ ಹುಡುಗಿನ ಆಕ್ಟ್ ಮಾಡಿದ್ದಾರೆ. ಆ ಚಿಕ್ಕ ಹುಡುಗಿ ಅಂತೂ ಡಾರ್ಲಿಂಗ್ ಕೃಷ್ಣನೇ ಮೀರಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ 2026 ಅಪ್ ಟಿಲ್ ಡೇಟ್ ಅಂತಾನೆ ಹೇಳ್ತೀನಿ. ಲವ್ ಮಾಕ್ಟೈಲ್ 3 ಬಂದು ಇದೊಂದು ಒಂದು ತಂದೆ ಮತ್ತೆ ಮಕ್ಕಳ ಒಂದು ಬಾಂಧವ್ಯದ ಮೇಲೆ ನಡೆದಿರುವಂತ ಸಿನಿಮಾ. ಲವ್ ಮಾಕ್ಟೈಲ್ 1 ಮತ್ತೆ ಲವ್ ಮಾಕ್ಟೈಲ್ 2 ಸಿನಿಮಾ ನೋಡಿರೋರಿಗೆ ಈ ಸಿನಿಮಾದ ಬಗ್ಗೆ ಒಂದು ಕ್ಲೂ ಇದ್ದೇ ಇರುತ್ತಲ್ಲ. ಯಾಕಂದ್ರೆ ಲವ್ ಮಾಕ್ಟೈಲ್ 2 ಸಿನಿಮಾದ ಎಂಡಿಂಗ್ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಒಬ್ರು ಒಂದು ಮಗುನ ದತ್ತು ತಗೋತಾರೆ. ಸೊ ಆ ಮಗುವಿನ ಹೇಗೆ ಬೆಳೆಸ್ತಾರೆ, ಆ ಮಗುವಲ್ಲೇ ತನ್ನ ಗೆಳತಿಯರನ್ನ ಕಾಣ್ತಾರ ಅನ್ನೋದೇ ಈ ಸಿನಿಮಾ. ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಈಗಲೇ ಖಂಡಿತವಾಗಿ ನೋಡಿ, ತುಂಬಾ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಒಂದೊಳ್ಳೆ ಸೆಂಟಿಮೆಂಟಲ್ ಮೂವಿ, ಒಂದೊಳ್ಳೆ ಫೀಲ್ ಗುಡ್ ಮೂವಿ. ಕನ್ನಡದಲ್ಲಿ ಇಂಥ ಸಿನಿಮಾಗಳು ತುಂಬಾ ಕಮ್ಮಿ ಬರೋದು. ಬಂದ ತಕ್ಷಣ ನೋಡ್ಕೊಂಡ್ಬಿಡ್ಬೇಕು. ದಯವಿಟ್ಟು ಈಗಲೇ ಹೋಗಿ ನೋಡಿ, OTT ಎಲ್ಲ ಕಾಯಕ್ಕೆ ಹೋಗ್ಬೇಡಿ.